ರೋಹಿತ್ ತನ್ನ ಪತ್ನಿಯ ಇತರ ರೂಪಗಳನ್ನು ಹುಡುಕಲು ಮುಂದುವರೆದಾಗ ಅವನು ಕಂಡುಕೊಳ್ಳುತ್ತಾನೆ, ಅವಳ ಗೊಂದಲದಲ್ಲಿ ಕೇವಲ ನಾಟಕವಲ್ಲ, ಒಂದು ದೊಡ್ಡ ಕುಪಿತ ಕೂಸುವಿದೆ. ಅವಳು ಹೋಗಿದ್ದ ಅವಧಿಯಲ್ಲಿ ನಡೆದವು ಗೂಢಚರ್ಯೆಗಳು, ಭಯಾನಕ ಕೊಲೆಗಳು, ರಾಜಕಾರಣಿಗಳ ನಡುವೆ ದಾಳಿಗಳು. ಇವೆಲ್ಲವೂ ರೋಹಿತ್ ಎದುರಿಸಲು ಸಿದ್ಧನಾಗಿದ್ದುಕ್ಕಿಂತ ಹೆಚ್ಚು ಭಯಾನಕ. ಆತನ ಸಂಶಯ ಗಾಢವಾಗುತ್ತಿದ್ದಂತೆ ಆತ ಕಂಡ ಸಾಕ್ಷ್ಯಗಳು ಮತ್ತು ಕೆಲವರು ಕಣ್ಮರೆಯಾಗುತ್ತಾರೆ. ಈ ಹಿಂದೆ ಯಾರಿದ್ದಾರೆ, ಈ ನಾಟಕಕ್ಕೆ ಯಾರು ಹಾಲು ಹಾಕಿದ್ದಾರೆ ಎಂಬ ಪ್ರಶ್ನೆಗಳು ರೋಹಿತನ ಮನಸ್ಸನ್ನು ಹಿಂಡುತ್ತವೆ. ಆತ ಅಪಾಯವನ್ನು ಎದುರಿಸಲು ಬಾಧ್ಯನಾಗುತ್ತಾನೆ. ಇಲ್ಲಿ ಜೀವನ ಮರಣದ ಹೋರಾಟವೇ ಆರಂಭವಾಗುತ್ತದೆ. ಮತ್ತೊಮ್ಮೆ ರೋಹಿತ್ ತನ್ನ ಜೀವಕ್ಕೂ ಪ್ರಪಂಚಕ್ಕೂ ಬೆದರಿಕೆಯಾಗಿರುವ ಈ ಕತ್ತಲೆಯ ಹಿಂದಿನ ಮಹಾ ರಹಸ್ಯವನ್ನು ಬಹಿರಂಗಗೊಳಿಸಬೇಕಾಗಿದೆ.